ಇಲ್ಲ ಸರ್. ಹಾಗಾದ್ರೆ ಹೆಸರೇ ಇಲ್ವಾ? ಇದೆ ಸರ್. ಕಾಂಬಸ್. ಅಶ್ವತಿ ಕೂತ್ಕೋ. ಈ ಥರ ಎಲ್ರಿಗೂ ತುಂಬ ಅಡ್ಡೆಸರುಗಳಿರುತ್ತೆ. ಅದೆಲ್ಲ ಕ್ಲಾಸ್ ರೂಮ್ ಆಚೆ ಕಡೆ ಮಾತ್ರ. ಕ್ಲಾಸ್ ಒಳಗಡೆ ಬಂದಮೇಲೆ ಬಶೀರ್, ಸುಮೇಶ್, ಕಿರಣ್, ನಿರ್ಮಲ್, ಮುಬೀನಾ, ಧನ್ಯ, ಅದಿರಾ, ಅಶ್ವತಿ. ನಾನು ವಿನಯ್ ಚಂದ್ರ. ಯಾರು? ನಾನು ದಿವ್ಯಾ ರಾಮಮೂರ್ತಿ. ಹಂಗಂದ್ರೆ ನಾನು ಈ ಕ್ಲಾಸ್ ಸರ್. ಓ, ಈಗ ಟೈಮ್ ಎಷ್ಟಾಯಿತು? ನನ್ನ ಕೈಯಲ್ಲಿ ವಾಚ್ ಇಲ್ಲ. ಕೈಯಲ್ಲಿ ವಾಚ್ ಇಲ್ದಿದ್ದ ಮಾತ್ರಕ್ಕೆ ನೀನು ಸ್ಕೂಲ್ಗೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಅಂದ್ಕೊಂಡಿದ್ಯಾ? ನಾಳೆ ಏನಾದರೂ 2ನೇ ಬೆಲ್ ಹೊಡೆಯೋಷ್ಟೊತ್ತಿಗೆ ಕ್ಲಾಸಲ್ಲಿ ಇಲ್ಲ ಅಂದರೆ ಇನ್ಮೇಲೆ ಬರಬೇಡ ನೀನು. ಓ, ಕೂತ್ಕೋ ಈಗ. ಎಂಡೋಸಲ್ಫ್ ಹೆಸರು ಎತ್ಬೇಡ ನೀನು. ಸರಿ, ಆಮೇಲೆ ಮಾತಾಡ್ತೀನಿ. ಸೈನ್ ಮಾಡಬೇಕಾಗಿರುವಂಥ ರಿಜಿಸ್ಟ್ರು ಅಲ್ಲಿಲ್ಲ. ಕಮಾನ್. ಯಾರದು? ಸಾರ್, ನಿಮಗ್ ಗೊತ್ತಾಗ್ಲಿಲ್ವಾ? ರೆಮಿ. ನಮಸ್ಕಾರ ಸರ್. ಹಾಡಿಗೆ ಹಾಡು ಅನ್ನೋ ರಿಯಾಲಿಟಿ ಶೋ ನಲ್ಲಿ 8ನೇ ಸ್ಥಾನದಲ್ಲಿದ್ದಾಳೆ. ಬುದ್ಧಿಶಾಲಿ ಇವಳು. ಇನ್ಮೇಲೆ ಇವಳಿಗೆ ಟ್ರೈನರ್ ನಾನೇ. ಸಾರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಬೇಕು. ಅದು ಸರಿ. ಅಂದ್ರೆ ನೀನು ಸ್ಕೂಲ್ಗೆ ಕ್ಲಾಸ್ ತಗೊಳಕ್ಕೆ ಅಂತ ಬರ್ಲಿಲ್ಲ ಇವತ್ತು? ಕ್ಲಾಸ್ ಅದೀಗ ತುಂಬಾ ಮುಖ್ಯನಾ? ಆಶೀರ್ವಾದ ಮಾಡಿದ್ರೆ ಸಾಕು. ಮ್ಯೂಸಿಕ್ ಕ್ಲಾಸ್ ಕಳಿಸು, ನಾನು ಆಶೀರ್ವಾದ ಮಾಡ್ತೀನಿ. ಏನ್ ಸಾರ್, ನಾನು ಹೇಳೋದೇ ಕೇಳೋದಿಲ್ವಲ್ಲ? ಎದ್ದೇಳಿ. ಎದ್ದೇಳಿ ಅಂದ್ರೆ ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಮುಚ್ಕೊಂಡ್ರ? ಕೈ ಎತ್ತಿ. ಕೈ ಎತ್ತಿದ್ರಾ? ಆಯ್ತು. ತಗೊಳ್ಳಿ. ಇದು ಯಾವ ಕಂಪ್ನಿ ಯಾವ್ದಾದ್ರೇನೋ ಇರಪ್ಪ, ಗಲ್ಫಿಂದ ಕಳ್ಸಿರೋದು. ಹೌದಾ? ಹಾಗಿದ್ರೆ ರಾಹು ಕಾಲಕ್ಕೂ ಮುಂಚೆ ಶುರು ಹಚ್ಕೊಳ್ಳಿ. ಜೈ ಹೋ.